ಕಾವೇರಿ ನೀರಿಗಾಗಿ ಹೋರಾಟ ಇಂದು ನಿನ್ನೆಯದಲ್ಲ. ಆದ್ರೆ ಈಗ ಮತ್ತೆ ಹೋರಾಟ ಆರಂಭ ಆಗಿರೋದು ನಮ್ಮ ನೀರಿಗಾಗಿ. ನಮಗೆ ನೀರಿಲ್ಲದಿದ್ದರೂ ಬೇರೆ ರಾಜ್ಯದವರ ಹೊಟ್ಟೆ ತುಂಬಿಸುವುದಕ್ಕಾಗಿ ಹರಿಸೋದರ ಬಗ್ಗೆ ಪ್ರಾಧಿಕಾರದ ಆದೇಶ, ಅದನ್ನೇ ಕೋರ್ಟ್ನಲ್ಲಿ ಪರಿಶೀಲಿಸಲು ಅರ್ಜಿ. ಇವೆಲ್ಲದರ ಮಧ್ಯೆ ರೈತರ ವಿಪಕ್ಷಗಳ ಪ್ರತಿಭಟನೆಯ ಕಿಚ್ಚು. ತಮಿಳುನಾಡಿಗೆ ಕಾವೇರಿ, ರಾಜ್ಯದಲ್ಲಿ ಪ್ರತಿಭಟನೆ. ಬುಧವಾರ ಸರ್ವಪಕ್ಷ ಸಭೆ ಕರೆದ ಸರ್ಕಾರ. ಕಾವೇರಿ ನದಿ ನೀರು ನಿರ್ವಹಣಾ ಪ್ರಾಧಿಕಾರದ ಆದೇಶದಂತೆ ತಮಿಳುನಾಡಿಗೆ ಕಾವೇರಿ ನೀರು ಹರಿತಿದೆ. ಅಸಲಿಗೆ ನಮ್ಮಲ್ಲೇ ಕುಡಿಯಲು ನೀರು ಇಲ್ಲದಿದ್ರೂ ನೆರೆ ರಾಜ್ಯಕ್ಕೆ ಅದರ ಪಾಲಿನ ನೀರು ಕೊಡೋ ಅನಿವಾರ್ಯತೆ ಇದೆ. 15 ದಿನಗಳ ಕಾಲ ನಿತ್ಯ 10,000 ಕ್ಯೂಸೆಕ್ ಅಧಿಕ ನೀರು ಕೆಆರ್ಎಸ್ನಿಂದ ತಮಿಳುನಾಡಿಗೆ ಹೋಗ್ತಾ ಇದೆ. ಇದೇ ವಿಚಾರ ಸಂಬಂಧ ಬಿಜೆಪಿ ಸರ್ಕಾರದ ವಿರುದ್ಧ ಹೋರಾಟಕ್ಕೂ ಮುಂದಾಗಿದೆ. ಒಂದು ಕಡೆ ಸರ್ಕಾರಕ್ಕೆ ಪ್ರಾಧಿಕಾರದ ತೀರ್ಪಿನಂತೆ ನೀರು ಬಿಡಬೇಕಾದ ಅನಿವಾರ್ಯತೆ ಇದ್ರೆ ಬಿಜೆಪಿ ಇದನ್ನೇ ಅಸ್ತ್ರ ಮಾಡಿಕೊಂಡು ಪ್ರತಿಭಟನೆಗೆ ಸಜ್ಜಾಗಿದೆ. ಹೀಗಾಗಿ ಆಗಸ್ಟ್ 23ರ ಬುಧವಾರ ಸರ್ಕಾರ ಸರ್ವಪಕ್ಷ ಸಭೆ ಕರೆಯಲಾಗಿದೆ. ಸರ್ಕಾರದ ವಿರುದ್ಧ ವಿಪಕ್ಷಗಳು ಕಿಡಿಕಾರಿದೆ. ಬುಧವಾರ ಆಲ್ ಪಾರ್ಟಿ ಮೀಟಿಂಗ್ ಕರೆದಿದ್ದೀವಿ. ಕೆಲವು ಎಂಪಿಸ್ ಕೂಡ ಆಹ್ವಾನವನ್ನ ಮಾಡಿದ್ದೇವೆ. ಸೊ ಬುಧವಾರ 11 ಗಂಟೆಗೆ ವಿಧಾನಸೌಧದಲ್ಲಿ ಮುಖ್ಯಮಂತ್ರಿ ಡೇಟ್ ಅನ್ನ ಫೈನಲೈಸ್ ಮಾಡಿದ್ದಾರೆ. ಕುಡಿಯೋ ನೀರಿನ ವಿಷಯದಲ್ಲಿ ಸಮಸ್ಯೆ ಆಗಬಾರದು ಅಂತಲೇ ನಾನು 2ನೇ ಬಾರಿ ಮುಖ್ಯಮಂತ್ರಿ ಆದಾಗ 465 ಕೋಟಿ ವೆಚ್ಚದ ಕಾಮಗಾರಿಗೆ ಚಾಲನೆ ಕೊಟ್ಟಿದ್ದೇನಿದೆ. ಎಲ್ಲಿದ್ದೋ ಇವೆಲ್ಲ? ಈಗ ಇಲ್ಲೇನೋ ಕಲರ್ ಫೋಟೋ ಹಾಕೊಂಡು ಇವತ್ತು ಹೊಡೆಸ್ಕೊಂಡವಲ್ಲ ಫೋಟೋ ನಾನು ಕಾಣ್ತಾ ಇರೋದಾ? ಇನ್ನು ಕಾವೇರಿ ಹೆಸರಲ್ಲಿ ಬಿಜೆಪಿ ಪ್ರತಿಭಟನೆಗೆ ಮುಂದಾಗಿರೋದಕ್ಕೆ ಸಿಎಂ ಸಿದ್ದರಾಮಯ್ಯ ಗರಂ ಆಗಿದ್ದಾರೆ. ಅವ್ರಿಗೆ ಯಾವ ನೈತಿಕತೆ ಇದೆ? ನೈತಿಕತೆ ಇದೆಯೋ? ಎಲ್ಲ ದೇಶ ರಾಜ್ಯನೆಲ್ಲ ಲೂಟಿ ಹೊಡೆದು ಹಾಳು ಮಾಡಿ ಆರ್ಥಿಕವಾಗಿ ದಿವಾಳಿ ಮಾಡಿ ಹೋಗಿರೋದು ಯಾವ ನೈತಿಕತೆ ಇದೆ? ಇವೆಲ್ಲದರ ನಡುವೆ ನಾಳೆ ಕಾವೇರಿ ಕೊಳ್ಳದ 5 ಜಿಲ್ಲೆಗಳಲ್ಲಿ ಪ್ರತಿಭಟನೆ ನಡೆಯಲಿದೆ. ಬೆಂಗಳೂರು, ರಾಮನಗರ, ಮಂಡ್ಯ, ಮೈಸೂರು ಹಾಗೂ ಚಾಮರಾಜನಗರದಲ್ಲಿ ನಾಳೆ ಪ್ರತಿಭಟನೆಗೆ ರೈತ ಸಂಘಟನೆಗಳು ಸಜ್ಜಾಗಿದೆ. ಹಿಂದೆ ಮೈಸೂರಿನಲ್ಲಿ ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಯಿತು. ಸಿದ್ದರಾಮಯ್ಯನವರಿಗೆ ಬಹಿರಂಗವಾಗ್ಲೂ ಹೇಳ್ತಾ ಇದ್ದೀನಿ, ಈಗಾಗಲೇ ನೀರು ಬಿಟ್ಟಿದ್ದೀರಿ, ಕರ್ನಾಟಕಕ್ಕೆ ನಿಜವಾಗ್ಲೂ ಅನ್ಯಾಯ ಆಗುತ್ತೆ. ಮುಂದೆ ಸರ್ಕಾರ ಏನೂ ಮಾಡದೆ ನಮ್ಮ ಇಚ್ಛೆ ಬಂದ ಮಾಡ್ತೀವಿ ಅಂತ ಹೊರಟ್ರೆ ಆವಾಗ ಎಲ್ಲಾ ಕನ್ನಡ ಪರ ಸಂಘಟನೆಗಳು ಸಭೆ ಸೇರಿ ಮುಂದಿನ ಹೋರಾಟದ ಬಗ್ಗೆ ನಿರ್ಧಾರವನ್ನ ಕೈಗೊಳ್ಳುತ್ತೆ. ಇವೆಲ್ಲದರ ನಡುವೆ ತಮಿಳುನಾಡಿಗೆ 15 ದಿನ ನೀರು ಹರಿಸುವ ಪ್ರಾಧಿಕಾರದ ಆದೇಶದ ವಿರುದ್ಧ ನಾಳೆ ಕರ್ನಾಟಕ ಸುಪ್ರೀಂ ಕೋರ್ಟ್ ಮೊರೆ ಹೋಗಲಿದೆ. ಮಳೆ ಅಭಾವ ಇದ್ರೂ ನೀರು ಬಿಡಲು ಸೂಚಿಸಿರೋದು ಕರ್ನಾಟಕಕ್ಕೆ ತೊಂದರೆ ಆಗ್ತಿದೆ ಅಂತ ಸುಪ್ರೀಂ ಕೋರ್ಟ್ನಲ್ಲಿ ಮತ್ತೆ ವಾದ ಮಂಡಿಸಲು ಸಜ್ಜಾಗಿದೆ. ಲೋಕಸಭೆ ಚುನಾವಣೆಗೆ ವಿಪಕ್ಷಗಳಿಗೆ ಕಾವೇರಿ ವಿಚಾರವೇ ಪ್ರಮುಖ ಅಸ್ತ್ರ ಆಗಿದೆ. ಹಳೆ ಮೈಸೂರು ಭಾಗದಲ್ಲಿ ಮತ್ತೆ ಬೇರೂರಲು 3 ಪಕ್ಷಗಳು ರಣತಂತ್ರ ನಡೆಸುತ್ತಿದೆ. ಕಾವೇರಿ ಹೆಸರಲ್ಲಿ ರೈತರ ಔಲೈಕೆಯೂ ನಡೀತಿದೆ. ಇತ್ತ ಸರ್ಕಾರದ ವಿರುದ್ಧ ಸ್ವಪಕ್ಷದ ಶಾಸಕರು ಬೇಸರವನ್ನ ಹೊರಹಾಕಿದ್ದಾರೆ. ಇದು ರಾಜಕೀಯ ಮಾಡುವಂತಹ ವಿಚಾರ ಅಲ್ಲ, ಆದ್ರೂ ಕೂಡ ರಾಜಕೀಯ ನಡೀತಾನೆ ಇದೆ. ಅದರಲ್ಲೂ ಪ್ರಮುಖವಾಗಿ ತಮಿಳುನಾಡು ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ ಕದ ತಟ್ಟಲ್ಲ, ಅದೇ ರೀತಿಯಾಗಿ ಈಗ ಕರ್ನಾಟಕ ಕೂಡ ಸುಪ್ರೀಂ ಕೋರ್ಟ್ನ ಕದ ತಟ್ಟಿ ಪರಿಶೀಲನೆ ಮಾಡುವಂತಹ ಒಂದು ಪ್ರಯತ್ನಕ್ಕೆ ಮುಂದಾಗ್ತಾ ಇದೆ. ಆದರೆ ಇಲ್ಲಿ ತಮಿಳುನಾಡಿನ ಖ್ಯಾತೆ ಏನು, ಕಿತಾಪತಿ ಯಾಕೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ ತಮಿಳುನಾಡು ಬೇಸಿಗೆ ಮಳೆಗೆ ನೀರನ್ನ ಸಂಗ್ರಹಿಸ್ತಾ ಇದೆ. ಆದ್ರೆ ಇಲ್ಲಿನ ಪರಿಸ್ಥಿತಿಯೇ ಬೇರೆ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗುವಂತಹ ಸಂದರ್ಭದಲ್ಲಿ ತಮಿಳುನಾಡು ಇಲ್ಲಿ ಬಯಸ್ತಾ ಇರೋದು ಬೇಸಿಗೆಯ ಮಳೆಗೆ ನೀರು ಸಂಗ್ರಹವನ್ನ ಮಾಡ್ತಾ ಇರೋದು. ಆ ಬೆಳೆಗೆ ನಮಗೆ ನೀರು ಬೇಕು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಕ್ಟೋಬರ್ನಿಂದ ತಮಿಳುನಾಡು ಬಯಸಿದಷ್ಟು ಸಿಕ್ಕಲ್ಲ. ಯಾಕಂದ್ರೆ ಆಗ ಆ ಪ್ರಮಾಣದಲ್ಲಿ ನೀರು ಇರೋದಿಲ್ಲ ಅನ್ನುವ ಕಾರಣಕ್ಕಾಗಿ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ತಮಿಳುನಾಡು ಅರ್ಜಿಯನ್ನ ಹಾಕಿರೋದು. ನೀರು ಬಿಡ್ತಾ ಇಲ್ಲ ಕರ್ನಾಟಕ ಅಂತ ಹೇಳಿ ಅಲ್ಲಿ ವಾದವನ್ನ ಮಂಡನೆ ಮಾಡಿರೋದು. ಸುಪ್ರೀಂ ಕೋರ್ಟ್ ಆದೇಶದಂತೆ ಕರ್ನಾಟಕ ನೀರು ಬಿಡ್ತಾ ಇಲ್ಲ. ಈ ಹಿಂದಿನ ಆದೇಶ ಏನಾಗಿತ್ತು, ಪ್ರಾಧಿಕಾರದ ಆದೇಶದಂತೆ ಕರ್ನಾಟಕ ಈಗ ನೀರು ಕೊಡ್ತಾ ಇಲ್ಲ ನಮ್ಗೆ ಅಂತ, ನೀರು ಬಿಡದೆ ನಮ್ಮ ಬೆಳೆಗಳು ಹಾನಿಯಾಗಿ ಸಮಸ್ಯೆ ಆಗ್ತಾ ಇದೆ ಅನ್ನೋದು ತಮಿಳುನಾಡಿನ ವಾದ. ತಕ್ಷಣವೇ ನಮ್ಮ ಪಾಲಿನ ನೀರು ಬಿಡೋದಕ್ಕೆ ಸೂಚಿಸಿ ಅಂತ ಹೇಳಿ ಅರ್ಜಿಯನ್ನ ಹಾಕಿತ್ತಲ್ಲ,
ಆ ಅರ್ಜಿಯನ್ನ ಪರಿಗಣನೆಗೆ ತೆಗೆದುಕೊಂಡಂತಹ ಸುಪ್ರೀಂ ಕೋರ್ಟ್ನಲ್ಲಿ ನೀವು ಯಾವ ರೀತಿಯಾಗಿ ನೀರನ್ನ ಬಿಡಬೇಕು, ಇನ್ನು 15 ದಿನಗಳಲ್ಲಿ 10,000 ಕ್ಯೂಸೆಕ್ ರೀತಿಯಾಗಿ ನೀರನ್ನ ಬಿಡಬೇಕು ಅಂತ ಪ್ರಾಧಿಕಾರ ಆದೇಶವನ್ನ ಕೊಟ್ಟಿದೆ. ಬಟ್ ಕರ್ನಾಟಕದ ದಾರಿ ಏನು ಅಂತ ನೋಡೋದಾದ್ರೆ, ರಾಜ್ಯದಲ್ಲಿ 50%ಗಿಂತ ಹೆಚ್ಚು ಮಳೆಯ ಕೊರತೆ ಆಗಿರೋದನ್ನ ಗಮನಿಸ್ತಾ ಇದ್ದೀವಿ. ವಾಡಿಕೆಯಷ್ಟು ಮಳೆ ಆಗಿಲ್ಲ, ಮಳೆ ಬಂದರೂ ಕೂಡ ಬಹಳ ಲೇಟ್ ಆಗಿ ಬಂದಿದೆ. ಹಾಗಾಗಿ ಮಳೆಯ ಕೊರತೆ ಆಗಿದೆ. ಬರ ಪರಿಹಾರಕ್ಕೂ ಕೂಡ ಕೇಂದ್ರಕ್ಕೆ ಮನವಿಯನ್ನ ಮಾಡಿದ್ದೀವಿ ಅನ್ನೋದು ಕರ್ನಾಟಕ ಹೇಳ್ತಾ ಇರುವಂತಹ ಮಾತು. ಇಷ್ಟು ಮಾತ್ರ ಅಲ್ಲ, KRS ನಲ್ಲಿ ನೀರಿನ ಕೊರತೆಯ ಸ್ಪಷ್ಟ ಅಂಕಿಅಂಶಗಳು ಕೂಡ ಇದೆ. ಈಗಾಗಲೇ 113 ಫೀಟ್ ಇತ್ತು, ಈಗ 110 ಫೀಟ್ಗೆ ಬಂದಿರೋದನ್ನ ನಾವಿಲ್ಲಿ ಗಮನಿಸಬಹುದು. ನೀರಿನ ಒಳ ಹರಿವು ಮತ್ತು ಹೊರಹರಿವಿನ ಲೆಕ್ಕ ಸ್ಪಷ್ಟವಾಗಿದೆ. ಒಳ ಹರಿವಿನಲ್ಲಿ ಯಾವುದೇ ರೀತಿಯಾದಂತಹ ಜಾಸ್ತಿ ಆಗಿಲ್ಲ, ಆದರೆ ಹೊರಹರಿವಿನಲ್ಲಿ ಜಾಸ್ತಿ ಆಗಿರೋದನ್ನ ಗಮನಿಸಬಹುದು. ದಿನವೂ ತಮಿಳುನಾಡಿಗೆ ಆದೇಶದಂತೆ ನೀರು ಹೋಗ್ತಾ ಇದೆ. ಹಾಗಾಗಿ ಈ ಆದೇಶದಂತೆ ನೀರು ಹೋಗ್ತಾ ಇದ್ದಂತ ಸಂದರ್ಭದಲ್ಲಿ ಕರ್ನಾಟಕದ ಪರಿಸ್ಥಿತಿ ಏನು? 10,000ಕ್ಕೂ ಕ್ಯೂಸೆಕ್ ನೀರನ್ನ 8 ದಿನಗಳಿಂದ ಬಿಟ್ಟಿದೀವಿ ಅಂತ ಹೇಳಿ ಕರ್ನಾಟಕ ಈಗಾಗಲೇ ಸುಪ್ರೀಂ ಕೋರ್ಟ್ಗೆ ಈ ಒಂದು ವಿಚಾರವನ್ನು ಕೂಡ ಹೇಳುತ್ತೆ. ಬಟ್ ಏನು ಅನ್ನುವಂತಹ ಪ್ರಶ್ನೆ, ನಿರೀಕ್ಷೆಯಂತೆ ನೀರು ಇದ್ದಾಗ ಸೂತ್ರ ಪಾಲನೆ ಕಷ್ಟ ಅಲ್ಲ. ಲಭ್ಯ ಇದ್ದಂತಹ ಸಂದರ್ಭದಲ್ಲಿ ನಾವು ಏನೇ ಸಮಸ್ಯೆ ಇಲ್ಲದಿದ್ರೆ ಆ ಒಂದು ಸೂತ್ರವನ್ನು ಪಾಲನೆ ಮಾಡಬಹುದು. ನೀರೇ ಇಲ್ಲದ ಸಂದರ್ಭದಲ್ಲಿ ಹೇಗೆ ಪಾಲನೆ ಮಾಡೋದು? ಸಮಸ್ಯೆ ಮತ್ತು ಈಗ ಇತ್ಯರ್ಥ ಆಗುವಂತಹ ಸಂದರ್ಭದಲ್ಲಿ ಎರಡೂ ರಾಜ್ಯಗಳು ಸಮಾನಾಂತರವಾಗಿ ಒಪ್ಕೊಳ್ಬೇಕಾಗತ್ತೆ. ಬಟ್ ಈಗ ಕರ್ನಾಟಕದ ರೈತರಿಗೂ ಕೂಡ ಕಾವೇರಿ ನೀರಿನ ಕೊರತೆ ಇದೆ. 4 ಭಾಗದ ಜನರಿಗೆ ಅಲ್ಲಿ ಕುಡಿಯೋದಕ್ಕೆ ನೀರಿಲ್ಲ ಅನ್ನುವಂತಹ ಸಮಸ್ಯೆ ಉಂಟಾಗುತ್ತೆ. ಮಳೆ ಬರದಿದ್ರೆ ಬೆಂಗಳೂರಿಗೆ ಕುಡಿಯೋದಕ್ಕೆ ನೀರು ಸಿಗಲ್ಲ. ಬೆಂಗಳೂರಿಗೆ ಮಾತ್ರ ಅಲ್ಲ, ರಾಮನಗರ ಆಗಿರಬಹುದು ಅಥವಾ ಆ ಭಾಗದ ಜನರಿಗೂ ಕೂಡ ನೀರು ಸಿಗೋದಿಲ್ಲ. ಹೀಗಾಗಿ ಸಮಾನ ಸೂತ್ರ ಪಾಲಿಸೋದು ಈ ವರ್ಷ ಕಷ್ಟ ಅನ್ನುವಂತಹ ವಿಚಾರವನ್ನ ಕರ್ನಾಟಕ ಕೇಂದ್ರದ ಮುಂದೆ ಜೊತೆಗೆ ಈಗಾಗಲೇ ಸುಪ್ರೀಂ ಕೋರ್ಟ್ನ ಮುಂದೆ ಹೇಳುವಂತಹ ಪ್ರಯತ್ನವನ್ನ ಮಾಡ್ತಾ ಇದೆ. ಬಟ್ ಈ ಹಿಂದಿನ ಸುಪ್ರೀಂ ಕೋರ್ಟ್ನ ಆದೇಶ ಏನು ಅಂತ ನಾವು ನೋಡ್ತಾ ಹೋಗೋದಾದ್ರೆ, 2018ರವರೆಗೂ ತಮಿಳುನಾಡಿಗೆ 182 TMC ನೀರು ಹೋಗ್ತಾ ಇತ್ತು. ಆದ್ರೆ ಈ ಒಂದು ಆದೇಶದ ಪ್ರಕಾರ 2018ರಲ್ಲಿ ಬರ ಬಂದಾಗ ತಮಿಳುನಾಡು ನೀರಿಗೆ ಖ್ಯಾತಿಯನ್ನ ತೆಗೆದಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಆ ಸಂದರ್ಭದಲ್ಲಿ ಒಂದು ಆದೇಶ ಬರುತ್ತೆ ಸುಪ್ರೀಂ ಕೋರ್ಟ್ನಿಂದ. ಸುಪ್ರೀಂ ಕೋರ್ಟ್ ಹೇಳಿದಂತಹ ಸಂದರ್ಭದಲ್ಲಿ ಕರ್ನಾಟಕ ಪರ ತೀರ್ಪು ಬರೋದನ್ನ ನಾವಿಲ್ಲಿ ಗಮನಿಸಬಹುದು. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಹೆಚ್ಚಿನ ಪ್ರಮಾಣದಲ್ಲಿ ಸ್ವಲ್ಪ TMC ನೀರು ಕರ್ನಾಟಕವನ್ನು ಉಳಿಸಿಕೊಳ್ಳುವುದಕ್ಕೆ ಆಗ ಅವಕಾಶ ಆಗುತ್ತೆ. ಅಂದ್ರೆ 270 TMCಯ ಬದಲು 284 TMC ನೀರನ್ನು ಕರ್ನಾಟಕ ಬಳಸಿಕೊಳ್ಳಬಹುದು. 182 TMC ಬದಲು 177.25 TMC ತಮಿಳುನಾಡಿಗೆ ಬಿಡಬೇಕು ಅನ್ನುವಂತಹ ಸುಪ್ರೀಂ ಕೋರ್ಟ್ ಆದೇಶ ಆಗತ್ತೆ. ಸೊ ಆ ಆದೇಶದಂತೆ ಈಗ ನೀರನ್ನ ಬಿಡಬೇಕು ಅಂತ ಹೇಳಿ ಬೆಂಗಳೂರಿಗೆ ಕುಡಿಯೋದಕ್ಕೆ 4.75 TMC ಹೆಚ್ಚುವರಿ ನೀರು ಬಳಸಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆ ಸಂದರ್ಭದಲ್ಲಿ ಆದೇಶವನ್ನ ಮಾಡುತ್ತೆ. ಆ ಆದೇಶದ ಪ್ರಕಾರವೇ ಈಗ ತಮಿಳುನಾಡು ಖ್ಯಾತಿಯನ್ನ ತೆಗಿತಾ ಇರುವಂತದ್ದು. 2018ರ ಫೆಬ್ರವರಿ ತಿಂಗಳಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂತಹ ತೀರ್ಪು, ಆ ತೀರ್ಪಿಗೆ ಅನುಗುಣವಾಗಿ ತಮಿಳುನಾಡು ನಮಗೆ ತಿಂಗಳು ಇಷ್ಟಿಷ್ಟು TMC ನೀರು ಕೊಡಬೇಕು ಅಂತ ಇದೆಯಲ್ಲ, ಆ TMC ಪ್ರಕಾರ ನೀರು ನಮಗೆ ಬರ್ತಾ ಇಲ್ಲ ಅನ್ನುವಂತಹ ವಿಚಾರವನ್ನು ಕೂಡ ಹೇಳ್ತಾ ಇರೋದನ್ನ ನಾವಿಲ್ಲಿ ಗಮನಿಸಬಹುದು. ಒಟ್ಟಾರೆಯಾಗಿ ಈಗ ನಾವು ಗಮನಿಸ್ತಾ ಹೋಗೋದಾದ್ರೆ ತಮಿಳುನಾಡು ಖ್ಯಾತಿ ತೆಗಿತಾ ಇದೆ. ಆದ್ರೆ ಇಲ್ಲಿ ರಾಜಕೀಯ ಪಕ್ಷಗಳು ಯಾವುದೇ ರೀತಿಯ ರಾಜಕೀಯ ಮಾಡದೆ ಇಲ್ಲಿ ಸರ್ವ ಮತದಿಂದ ಕೇಂದ್ರಕ್ಕೂ ಕೂಡ ಮನವಿಯನ್ನ ಮಾಡಿಕೊಳ್ಬೇಕು, ಸುಪ್ರೀಂ ಕೋರ್ಟ್ಗೂ ಕೂಡ ಯಾವ ರೀತಿಯಾಗಿ ನಮಗೆ ಸಮಸ್ಯೆ ಇದೆ ಅನ್ನೋದನ್ನ ಮನವರಿಕೆ ಮಾಡುವಂತಹ ಪ್ರಯತ್ನಗಳು ಆಗಬೇಕು. ಅದು ಸಕ್ಸಸ್ ಆಗ್ಲಿ ಅನ್ನುವಂತಹ ಆಶಯ. ಇದು ತಮಿಳುನಾಡಿನ ರಾಜ್ಯದ ನೀರಿನ ರಾಜಕೀಯದ ಕತೆ. ಆದ್ರೆ ಇಲ್ಲಿನ ರಾಜಕೀಯದಲ್ಲಿ ಮಹತ್ವದ ಕುತೂಹಲಕರ ಬೆಳವಣಿಗೆಗಳು ನಡೆದಿದೆ. ಇದರ ಕೇಂದ್ರ ಬಿಂದು STS ಅಂದ್ರೆ ST ಸೋಮಶೇಖರ್. ಇವತ್ತು ಅವರ ಸುತ್ತ ನಡೆದಿರುವ ರಾಜಕೀಯ ಬೆಳವಣಿಗೆಗಳು ಇನ್ನಷ್ಟು ಸಂಚಲನಕ್ಕೆ ಕಾರಣವಾಗಿದೆ. ಯಡಿಯೂರಪ್ಪ ಕರೆದ ಸಭೆಗೆ ಚಕ್ಕರ್, ಸಿದ್ದರಾಮಯ್ಯ ಎದುರು STS ಹಾಜರ್. ST ಸೋಮಶೇಖರ್ ಯಶವಂತಪುರ ಬಿಜೆಪಿ ಶಾಸಕ, ಸದ್ಯಕ್ಕೆ ಕಾಂಗ್ರೆಸ್ಗೆ ವಾಪಸ್ ಆಗ್ತಾರೆ ಅನ್ನೋ ಸುದ್ದಿಯಲ್ಲಿ ಮುಂಚೂಣಿಯಲ್ಲಿ ಕೇಳಿ ಬರ್ತಿರುವ ಹೆಸರು. ಅಂದಹಾಗೆ ಸ್ವಪಕ್ಷದವರ ಮೇಲೆ ಸಿಟ್ಟು ಹೊರಹಾಕ್ತಾ ಇದ್ರು. 4-5 ದಿನಗಳಿಂದ ಅಂತೂ ಸೋಮಶೇಖರ್ ಅವರ ಬಿಜೆಪಿಯ ಕೆಲವರ ಮೇಲಿದ್ದ ಮುನಿಸು ಮಿತಿ ಮೀರಿದಾಗ ಮೊನ್ನೆ ಯಡಿಯೂರಪ್ಪನವರು ಬಿಜೆಪಿ ಶಾಸಕರನ್ನ ಕರೆಸಿ ಸಭೆ ಮಾಡಿದ್ರು. ಆದ್ರೆ ಅವತ್ತು ಯಡಿಯೂರಪ್ಪ ಸಭೆಗೆ ಗೈರಾಗಿದ್ದ ಸೋಮಶೇಖರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಎದುರು ಹಾಜರಾಗಿದ್ದಾರೆ. ಅರ್ಧ ಗಂಟೆಗೂ ಹೆಚ್ಚು ಕಾಲ ಸಿದ್ದು STS ಮಾತುಕತೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸ್ವಪಕ್ಷದ ಶಾಸಕರ ಕೈಗೆ ಸಿಗಲ್ಲ ಅನ್ನೋ ಬೇಸರ. ಅಂಥದ್ರಲ್ಲಿ ಯಶವಂತಪುರ ಕ್ಷೇತ್ರದ ಬಿಜೆಪಿ ಶಾಸಕರಿಗೆ ಅರ್ಧ ಗಂಟೆ ಸಮಯ ಕೊಟ್ಟಿದ್ರು. ST ಸೋಮಶೇಖರ್ ಪ್ರಕಾರ ಸಿದ್ದರಾಮಯ್ಯ ಭೇಟಿ ಮಾಡಿದ್ದು ಕ್ಷೇತ್ರದ ಅನುದಾನಕ್ಕಾಗಿ, ಬೋರ್ವೆಲ್ ನೀರಿನ ಸಮಸ್ಯೆ ಬಾಕಿ ಬಿಲ್ಗಾಗಿ.
ಆದ್ರೆ ಕಾಂಗ್ರೆಸ್ ಮೂಲಗಳ ಪ್ರಕಾರ ಬಿಜೆಪಿ ಒಳಗೆ ಆಗಿರುವ ಬೆಳವಣಿಗೆಗಳ ಬಗ್ಗೆ ಸಿಎಂ ಸಿದ್ದರಾಮಯ್ಯಗೆ ಎಸ್ಟಿ ಸೋಮಶೇಖರ್ ಮಾಹಿತಿ ಕೊಟ್ಟಿದ್ದಾರೆ ಅನ್ನೋದು. ಸಿದ್ದು ಭೇಟಿ ಬೆನ್ನಲ್ಲೇ ಯಡಿಯೂರಪ್ಪ ರೀ ಎಂಟ್ರಿ. ಎಸ್ಟಿ ಸೋಮಶೇಖರ್ಗೆ ಬಿಎಸ್ವೈ ಬುಲಾವ್. ಸಿದ್ದರಾಮಯ್ಯ ಜೊತೆ ಅರ್ಧ ಗಂಟೆಗೂ ಹೆಚ್ಚು ಕಾಲ ಯಶವಂತಪುರ ಶಾಸಕ ಮಾತುಕತೆ ಮುಗಿಸಿ ಹೊರಬರ್ತಿದ್ದಂತೆ ಎಸ್ಟಿ ಸೋಮಶೇಖರ್ಗೆ ಫೋನ್ ಬಂತು. ಸೋಮಶೇಖರ್ ಬನ್ನಿ ಅಂತ ಯಡಿಯೂರಪ್ಪರಿಂದ ಬುಲಾವ್ ಬಂತು. ಆದ್ರೆ ಸೋಮಶೇಖರ್ ಹೋಗ್ಲಿಲ್ಲ. ಎಸ್ಟಿಎಸ್ ಸಿಟ್ಟಿಗೆ ಸಿಲುಕಿದ್ದ ಇಬ್ಬರು ಬಿಜೆಪಿ ಪ್ರಮುಖರ ಅಮಾನತು. ಬಿಜೆಪಿಯವರೇ ನನ್ನನ್ನ ಕಳಿಸುವಂಗೆ ಕಾಣ್ತದೆ. ಇಲ್ಲಿ ರಾಜ್ಯ ಮಟ್ಟದ ಏನು ತೊಂದರೆ ಇಲ್ಲ, ಜಿಲ್ಲಾ ಮಟ್ಟದ ಏನು ತೊಂದರೆ ಇಲ್ಲ. ಇಲ್ಲಿ ಲೋಕಲ್ನವರು ನನಗೆ ನನ್ನ ಎಗೇನಸ್ಟಿಗೆ ಅಷ್ಟೆಲ್ಲ ಕೆಲಸ ಮಾಡಿದರು. ಈ ನನ್ನ ಮಗನ ಸೋಲಿಸಬೇಕು ಅಂತಕ್ಕಂಥದ್ದನ್ನು ಈಗ ಮೂಲ ಬಿಜೆಪಿಯವರು ಅಂತಕ್ಕಂಥ ಹೆಸರಿನಲ್ಲಿ ಆಡಿಯೋ ಕಳಿಸಿದ್ರು. ಎಸ್ಟಿ ಸೋಮಶೇಖರ್ 3 ದಿನದ ಹಿಂದೆ ಗುಡುಗಿದ್ದ ಇಬ್ಬರು ಯಶವಂತಪುರ ಬಿಜೆಪಿ ಮುಖಂಡರನ್ನ ಪಕ್ಷದಿಂದ 6 ವರ್ಷಗಳ ಕಾಲ ಅಮಾನತು ಮಾಡಿ ಬಿಜೆಪಿ ಆದೇಶ ಹೊರಡಿಸಿದೆ. ಇತ್ತೀಚೆಗೆ ರಾಜ್ಯದಲ್ಲಿ ನಡೆದಂಥ ಚುನಾವಣೆಯಲ್ಲಿ ಯಶವಂತಪುರ ಕ್ಷೇತ್ರದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ದಾರೆ ಅಂತೇಳಿ ಶಾಸಕರಾದಂಥ ಎಸ್ಟಿ ಸೋಮಶೇಖರ್ ಅವರು ಮಾರೇಗೌಡರು ಮತ್ತು ಅಲ್ಲಿನ ಧನಂಜಯ್ ಅಂತೇಳಿ ಅವ್ರ ಮೇಲೆ ಆರೋಪ ಮಾಡಿದರು. ಆ ಆರೋಪಕ್ಕೆ ನಾವು ರಾಜ್ಯದ ಶಿಸ್ತು ಸಮಿತಿಗೆ ಕಳಿಸ್ಕೊಟ್ಟು ಅಲ್ಲಿನ ಚರ್ಚೆಗಳ ನಂತರ ಒಂದು ರಾಜ್ಯದ ಶಿಸ್ತು ಸಮಿತಿ ಒಂದು ಸೂಚನೆ ಮೇರೆಗೆ ಇವತ್ತು ಇಬ್ಬರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದಾರೆ. ಅಸಮಾಧಾನ ಶಮನ ಅಂತ ಬರಲ್ಲ. ಸಹಜವಾಗಿಯೇ ಚುನಾವಣೆ ನಡೆದಾಗ ಕೆಲವೊಂದು ಆರೋಪಗಳು ಬರ್ತವೆ. ಕೆಲವರು ಗೊತ್ತಿಲ್ಲದ ಪಕ್ಷ ವಿರೋಧಿ ಚಟುವಟಿಕೆ ಮಾಡ್ತಾರೆ. ಮಾಡಿದಾಗ ಅದನ್ನು ಪರಿಶೀಲನೆ ಮಾಡಿ ಕ್ರಮ ಕೈಗೊಳ್ಳುವಂಥದ್ದು ಪಕ್ಷದ ಒಂದು ನಮ್ಮ ಪದ್ಧತಿ ಇದೆ. ಅದರ ಪ್ರಕಾರ ಇವತ್ತು ಎಸ್ಟಿಎಸ್ ಹೊರ ಹಾಕಿದ ಬೇಸರ, ಅಸಮಾಧಾನ ಅಲ್ಲಿಂದ ಆರಂಭ ಆಗಿ ಆಪರೇಷನ್ ಹಸ್ತದವರೆಗೂ ಬಂದು ಈಗ ಎಲ್ಲಾ ಪಕ್ಷಗಳಲ್ಲೂ ಕೊಳ್ಳುವಿಕೆಯ ಮಾತುಕತೆಗಳು, ಕೋಳಿ ಮಸಾಲೆ ಅರಿತಾರ ಅನ್ನೋದು ಕೂಡ ಬೆಳವಣಿಗೆಗಳಿಗೆ ಸಾಕ್ಷಿಯಾದಂತಹ ರಾಜಕೀಯ ಮಾತುಗಳು. ರಾಜ್ಯದಲ್ಲಿ ಆಪರೇಷನ್ ವಾಕ್ ಸಮರ ಜೋರಾಗಿ ನಡೀತಿದೆ. ಕಾಂಗ್ರೆಸ್ಗೆ ಬಹುಮತ ಇದ್ರೂ ಕೂಡ ಸೇಫ್ ಸೈಡ್ ರಾಜಕಾರಣಕ್ಕೆ ಕೈಪಡೆ ಮುಂದಾಗಿದೆ. ಇನ್ನೊಂದು ಕಡೆ ಲೋಕಸಭಾ ಚುನಾವಣೆಯಲ್ಲಿ 20ಕ್ಕೂ ಹೆಚ್ಚು ಸ್ಥಾನ ಗೆಲ್ಲೋ ಗುರಿಯಿಂದ ಜೆಡಿಎಸ್ ಹಾಗೂ ಬಿಜೆಪಿಯ ಪ್ರಮುಖ ನಾಯಕರಿಗೆ ಗಾಳ ಹಾಕಿದೆ. ಗೆಲ್ಲೋ ಕುದುರೆಗಳನ್ನೇ ಪಕ್ಷಕ್ಕೆ ಕರೆತಂದು ಲೋಕಸಮರ ಎದುರಿಸೋ ಪ್ಲಾನ್ನಲ್ಲಿದೆ. ಹೀಗಾಗಿ ಮಾಜಿ ಶಾಸಕರು, ಮಾಜಿ ಸಂಸದರ ಜೊತೆ ಈಗಾಗಲೇ ರಹಸ್ಯ ಮಾತುಕತೆಯೂ ನಡೆದಿದೆ. ಈ ನಡುವೆ ಆಪರೇಷನ್ ಮಾಡಿದ್ರೆ ನಮಗೂ ಚೆಕ್ಮೇಟ್ ಇಡೋದಕ್ಕೆ ಗೊತ್ತು ಅಂತ ಸಿಟಿ ರವಿ ಹೇಳಿದ್ರು. ಇದಕ್ಕೆ ತಿರುಗೇಟು ಕೊಟ್ಟಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್. ನಮಗ್ ಚೆಕ್ ಮೇಟ್ ಮಾಡಕ್ ಬಂದ್ರೆ ನಮಗೂ ಚೆಕ್ ಮಾಡಕ್ ಬರುತ್ತೆ. ನಾವು ಚೆಸ್ನಲ್ಲಿ ಅಲ್ಪ ಸ್ವಲ್ಪ ಕಲ್ತಿದ್ದೀವಿ ಗೇಮ್ ಹೆಂಗ್ ಪ್ಲೇ ಮಾಡಬೇಕು ಅಂತ ಹೇಳಿ. ನಾವು ಚೆಕ್ ಮೇಟ್ ಮಾಡಿದ್ರೆ ಅದು ನಾವು ಸಣ್ಣ ಪುಟ್ಟ ಸೈನಿಕರಿಗೆ ಏನ್ ಚೆಕ್ ಮೇಟ್ ಮಾಡೋದಿಲ್ಲ. ಚೆಕ್ ಮೇಟ್ ಯಾವಾಗಲೂ ರಾಜನಿಗೆ ಇರುತ್ತೆ. ಏನ್ ಮಾಡ್ಬೇಕು ನಾವು ಮಾಡ್ತೀವಿ. ನಾವು ಯಾರನ್ನೂ ಕರೀತಾ ಇಲ್ಲ. ನಮ್ಗಿರೋ ನಂಬರ್ಗೆ ಯಾವ ಅವಶ್ಯಕತೆ ಇಲ್ಲ. ಜನ ಬರೋರ್ನ ನಾನೇನು ತಡೆಯಕ್ಕಾಗ್ತದೆ? ಇಲ್ಲ ಏನಾದ್ರು ಕೋಳಿ ಕೇಳ್ಬಿಟ್ಟು ಮಸಾಲೆ ಅರಿಬೇಕಾ? ಯಾವ ಕೋಳಿನೂ ಕೇಳಂಗಿಲ್ಲ ಮಸಾಲೆ ಅರಿಬೇಕಾರೆ. ಇನ್ನೊಂದು ಕಡೆ ನಾವು ಕರೆದ್ರೆ ಇಡೀ ಬಿಜೆಪಿಯೇ ಬರುತ್ತೆ ಅಂತ ಖಂಡ್ರೆ ಬಾಂಬ್ ಸಿಡಿಸಿದ್ರೆ ಬಿಜೆಪಿಯವರು ಆಪರೇಷನ್ ಮಾಡೋ ಭಯ ಇದೆ ಅಂತ ಸತೀಶ್ ಜಾರಕಿಹೊಳಿ ಹೇಳ್ತಿದ್ದಾರೆ. ನಾವು ಮನ್ಸು ಮಾಡಿದ್ರೆ ಎಲ್ಲರೇ ಬರ್ತಾರೆ. ನಮ್ಮ ತತ್ವ ಸಿದ್ಧಾಂತಕ್ಕೆ ಯಾರು ಒಪ್ಪಿಗೆ ಕೊಡ್ತಾರೆ, ಯಾರು ಬರ್ತೀವಿ ಅಂತ ಹೇಳ್ತಾರೆ, ಸ್ವಯಂ ಪ್ರೇರಣೆಯಿಂದ ಸ್ವಯಂ ಇಚ್ಛೆಯಿಂದ ಬಂದರೆ ನಾವು ಪರಿಶೀಲನೆ ಮಾಡ್ತೀವಿ. ನಾನು ಹೇಳಿದೆ ಈಗಾಗಲೇ ಬಿಜೆಪಿನೇ ಸಂಪೂರ್ಣ ಕಿತ್ಕೊಂಡು ಬರೋಂಥ ಸಾಧ್ಯತೆಗಳಿದ್ದಾವೆ. ಬಿಜೆಪಿ ಅವರ ಥ್ರೆಟ್ ನಮಗೆ ಸದಾ ಕಾಲ 24 hours ಟಿಕ್ 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 ಹೆಂಗೆ ಗಡಿಯಾರ ಶಬ್ದ ಮಾಡ್ತಿದ್ದೆ ಹಂಗೆ ಮಾಡ್ತಾನೆ ಇರ್ತಾರೆ ಅವರು. ಹಿಂಗಾಗಿ ಎಲ್ಲೋ ಒಂದು ಕಡೆ ಆ ಭಯ ಕೂಡ ಇದೆ, ನಮಗಿಲ್ಲ ಅಂತ ಹೇಳಿಕ್ಕಾಗಲ್ಲ. ಅವರು ಸುಮ್ಮನೆ ಇರಲ್ಲ. ಈ ನಡುವೆ ಜೆಡಿಎಸ್ ಮುಖಂಡ ಮಾಜಿ ಸಂಸದ ಆಯನೂರು ಮಂಜುನಾಥ್ಗೆ ಡಿಕೆಶಿ ಗಾಳ ಹಾಕಿದ್ದಾರೆ. ಸದಾಶಿವನಗರದ ನಿವಾಸಕ್ಕೆ ತೆರಳಿ ಆಯನೂರು ಮಾತನಾಡಿದ್ದಾರೆ. ಇನ್ನೊಂದು ಕಡೆ ಬಿಜೆಪಿ ಮಾಜಿ ಶಾಸಕ ನೆಹರು ಓಲೇಕರ್ಗೂ ಕಾಂಗ್ರೆಸ್ ಆಹ್ವಾನ ಕೊಟ್ಟಿದೆ. ಭಾರತೀಯ ಜನತಾ ಪಕ್ಷದಲ್ಲಿದ್ದೇನೆ, ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ನನಗೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ಪಕ್ಷದವರಿಂದ ಆಹ್ವಾನ ಬಂದಿದೆ. ಬಂದರೂ ಸಹಿತ ನಾನು ಅದಕ್ಕೆ ಕಿವಿ ಕೊಟ್ಟಿಲ್ಲ. ನಾನು ಸದ್ಯ ಭಾರತೀಯ ಜನತಾ ಪಕ್ಷದಲ್ಲಿ ಕೆಲಸವನ್ನು ಮಾಡ್ತಾ ಇದ್ದೇನೆ. ಕರ್ನಾಟಕದ ರಾಜಕೀಯ ಚಿತ್ರಣ ಕ್ಷಣಕ್ಕೊಂದು ತಿರುವನ್ನು ಪಡೆದುಕೊಳ್ತಾ ಇದ್ರೆ ಆಪರೇಷನ್ ಹಸ್ತ ನಡೆಸಿ ಲೋಕಸಭೆಯಲ್ಲಿ 20 ಸೀಟ್ ಗೆದ್ದು ಕಾಂಗ್ರೆಸ್ ಪಕ್ಷದ ಪತಾಕೆಯನ್ನ ದೇಶದಲ್ಲಿ ಹಾರಿಸೋ ಮಹಾ ಕನಸು
ಸಿದ್ದು ಡಿಕೆಶಿಯದ್ದು. ಆದ್ರೆ ಮನೆಯೊಳಗಿನ ಕಿಚ್ಚನ್ನೇ ಇಬ್ಬರಿಗೆ ತಣಿಸೋದಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಮತ್ತೆ ಸಿಡಿದೆದ್ದಿರುವ ಬಿಕೆ ಹರಿಪ್ರಸಾದ್. ಒಂದು ಕಡೆ ಆಪರೇಷನ್ ಹಸ್ತಕ್ಕೆ ಪ್ಲಾನ್ ನಡೀತಾ ಇದೆ. ಬೇರೆ ಪಕ್ಷಗಳಿಂದ ಕಾಂಗ್ರೆಸ್ಗೆ ಸೆಳೆಯೋಕೆ ಗಾಳ ಹಾಕಲಾಗಿದೆ. ಆದ್ರೆ ಇತ್ತ ಕಾಂಗ್ರೆಸ್ನಲ್ಲಿ ಮೂಲ ಕಾಂಗ್ರೆಸ್ಸಿಗರೇ ತಿರುಗಿ ಬೀಳುವ ಮುನ್ಸೂಚನೆ ಕೊಟ್ಟಿದ್ದಾರೆ. ಅದರಲ್ಲೂ ಡಿಕೆಶಿ ಬಣದಲ್ಲಿರುವ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಮೇಲೆ ಪರೋಕ್ಷವಾಗಿ ಕಿಡಿಕಾರಿದ್ದಾರೆ. ಹೊಸ ಮುಖಗಳಿಗೆ ಮಣೆ ಹಾಕ್ತಿದ್ದು ಮೂಲ ಕಾಂಗ್ರೆಸ್ಸಿಗರಿಗೆ ಸ್ಥಾನಮಾನ ಸಿಗ್ತಿಲ್ಲ ಅಂತ ಬೇಸರವನ್ನ ಹೊರಹಾಕಿದ್ದಾರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ರಕ್ಷಣೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿಯುತ್ತೆ. ಪಕ್ಷ ಜೀವಂತ ಆಗಿರಬೇಕು ಅಂದ್ರೆ ಕಾರ್ಯಕರ್ತರ ರಕ್ಷಣೆ ಆಗಬೇಕು, ಇಲ್ಲದಿದ್ರೆ ಪಕ್ಷಕ್ಕೆ ಸಂಕಷ್ಟ ಫಿಕ್ಸ್ ಎಂದಿದ್ದಾರೆ ಬಿಕೆ ಹರಿಪ್ರಸಾದ್. ಹಾಗೆ ಬ್ಯಾಗ್ ಹಿಡಿಕೊಂಡು ಹೋದವರೆಲ್ಲ ಈಗ ನಾಯಕರಾಗಿದ್ದಾರೆ ಅಂತಲೂ ಹಿರಿಯ ಮುಖಂಡ ಬಿಕೆ ಹರಿಪ್ರಸಾದ್ ಬಹಿರಂಗವಾಗಿಯೇ ಅಸಮಾಧಾನ ಹೊರಹಾಕಿದ್ದಾರೆ. ಕೆಲಸ ಮಾಡಿರ್ತಾರೆ, ಅವ್ರಿಗೇನಾದ್ರೂ ಮಾಡ್ಬೇಕಂದ್ರೆ ಜಿಲ್ಲೆಯಲ್ಲಿ ಈಗ ಹೊಸ ನಾಯಕರು ಬಂದಿರ್ತಾರೆ, ಅವರೇ ವಿರೋಧ ಮಾಡ್ತಾ ಇರ್ತಾರೆ. ನಿಷ್ಠಾವಂತ ಕಾರ್ಯಕರ್ತರಿಗೆ ರಕ್ಷಣೆ ಕೊಟ್ಟರೆ ಮಾತ್ರ ಕಾಂಗ್ರೆಸ್ ಪಕ್ಷ ಜೀವಂತವಾಗಿ ಉಳಿಯುತ್ತೆ ಅನ್ನೋದನ್ನ ನಿಮಗೆ ಸ್ಪಷ್ಟವಾಗಿ ಹೇಳಕ್ಕೆ ಇಡ್ತಾ ಇದೀವಿ. ಚುನಾವಣೆಗಳು ನಡೆದಾಗ ನಿಜವಾದ ನಾಯಕರು ಲೀಡರ್ಗಳು ಬರ್ತಾರೆ, ಇಲ್ಲಾಂದ್ರೆ ಯಾರ ನಾಯಕರು ಬ್ಯಾಗ್ ಹೊತ್ಕೊಂಡು ಹೋಗ್ತಾರೆ ಅವನೇ ಲೀಡರ್ ಆಗೋದನ್ನ ನಾವೆಲ್ಲ ನೋಡ್ತಾ ಇದೀವಿ. ಅದೆಲ್ಲ ಕಮ್ಮಿ ಆಗ್ಬೇಕಂದ್ರೆ ಚುನಾವಣೆ ಆಗಿ ಒಳ್ಳೊಳ್ಳೆ ವಿದ್ಯಾರ್ಥಿ ನಾಯಕರು ಹೊರಗಡೆ ಬರ್ತಾರೆ. ಇಷ್ಟೆಲ್ಲ ಅಸಮಾಧಾನಗಳ ನಡುವೆ ಲೋಕಸಭೆಯಲ್ಲಿ ಕನಿಷ್ಠ 20 ಸೀಟ್ ಗೆಲ್ಲೋಕೆ ಕಾಂಗ್ರೆಸ್ ನೀಲನಕ್ಷೆ ರೆಡಿ ಮಾಡ್ತಾ ಇದೆ. ಜಾತಿ, ವರ್ಚಸ್ಸು, ಹಣಬಲ ಲೆಕ್ಕದಲ್ಲಿ ಅಭ್ಯರ್ಥಿಗಳ ಹುಡುಕಾಟ ನಡೆಸ್ತಾ ಇದ್ದು ಕೆಲವು ಹೊಸ ಮುಖಗಳಿಗೂ ಚಿಂತನೆ ನಡೀತಾ ಇದೆ. ಅಚ್ಚರಿ ಅನ್ನುವ ಹಾಗೆ ಪ್ರಿಯಾಂಕಾ ವಾದ್ರಾ ಕರ್ನಾಟಕದಿಂದ ಸ್ಪರ್ಧಿಸುತ್ತಾರೆ ಅನ್ನುವ ಗುಸುಗುಸು ಶುರುವಾಗಿದೆ. ಹಾಗಾದ್ರೆ ಯಾರ್ಯಾರು ಯಾವ್ಯಾವ ಕ್ಷೇತ್ರದ ಆಕಾಂಕ್ಷಿಗಳು ಅನ್ನೋದ್ರ ಬಗ್ಗೆ ಕಾಂಗ್ರೆಸ್ ಒಳಗೆ ನಡೀತಾ ಇರುವ ಚರ್ಚೆಯ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಯಾರ್ಯಾರು ಆಕಾಂಕ್ಷಿಗಳು ಯಾವ ಕ್ಷೇತ್ರದಿಂದ ಅಂತ ನೋಡೋದಾದ್ರೆ ಡಿಕೆ ಸುರೇಶ್ ಸಂಸದರು ಈಗಾಗಲೇ ಬೆಂಗಳೂರು ಉತ್ತರ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ. ಒಕ್ಕಲಿಗ ಕೋಟಾದ ಅಡಿಯಲ್ಲಿ ಡಿಕೆಶಿ ಸಹೋದರ ಹಾಗೆಯೇ ಸಂಸದರಾಗಿ ಅವರಿಗೆ ಅನುಭವ ಇದೆ. ಹಾಗಾಗಿ ಈ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಸಾಧ್ಯತೆಯ ಲೆಕ್ಕಾಚಾರಗಳು. ಪ್ರಿಯಾಂಕಾ ವಾದ್ರಾ ಕಾಂಗ್ರೆಸ್ ನಾಯಕಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಸಾಧ್ಯತೆ ಇದೆ. ಡಿಕೆ ಸುರೇಶ್ ಅವರ ಕ್ಷೇತ್ರ ಬದಲಾಗಬಹುದು ಅನ್ನುವಂತಹ ಲೆಕ್ಕಾಚಾರಗಳು ಇದೆ. ಏನೋ ಯತೀಂದ್ರ ಸಿದ್ದರಾಮಯ್ಯ ಮಾಜಿ ಶಾಸಕರು ಈಗಾಗಲೇ ಮೈಸೂರು ಕೊಡಗು ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ಕುರುಬ ಜನಾಂಗದಿಂದ ಇರುವಂತದ್ದು, ಹಾಗೆಯೇ ತಂದೆ ಸಿಎಂ ಆಗಿರುವಂತಹ ವರ್ಚಸ್ಸಿನ ಜೊತೆಗೆ ಇವರಿಗೆ ಶಾಸಕರಾಗಿ ಕೆಲಸ ಮಾಡಿದಂತಹ ಅನುಭವ ಇದೆ. ಏನು ರಮ್ಯಾ ನಟಿ, ಮಾಜಿ ಸಂಸದೆ, ಮಂಡ್ಯ ಕ್ಷೇತ್ರದಿಂದ ಸ್ಪರ್ಧಿಸುವಂತಹ ಲೆಕ್ಕಾಚಾರ. ಒಕ್ಕಲಿಗ ಒಂದು ಕೋಟಾದ ಅಡಿಯಲ್ಲಿ ಖ್ಯಾತ ನಟಿ ಅನ್ನುವಂತಹ ಹಿರಿಮೆ, ಒಮ್ಮೆ ಸಂಸದರಾಗಿ ಪರಿಚಯ ಕೂಡ ಆಗಿದ್ದಾರೆ. ಮೊಹಮ್ಮದ್ ನಲ್ಪಾಡ್ ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ, ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದಿಂದ ಆಕಾಂಕ್ಷಿ ಆಗಿದ್ದಾರೆ. ಸಿಗುವಂತಹ ಲೆಕ್ಕಾಚಾರಗಳನ್ನು ಕೂಡ ಹಾಕಿಕೊಳ್ಳಲಾಗ್ತಾ ಇದೆ. ಅದೇ ರೀತಿಯಾಗಿ ರಕ್ಷಾರಾಮಯ್ಯ ರಾಜ್ಯ ಯುವ ಕಾಂಗ್ರೆಸ್ನ ಮಾಜಿ ಅಧ್ಯಕ್ಷರು, ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ಬಲಜಿಗ ಒಂದು ಕೋಟಾದ ಅಡಿಯಲ್ಲಿ ಸಿಗುವಂತಹ ಚಾನ್ಸಸ್ ಇದೆಯಾ, ಕಾದು ನೋಡಬೇಕು. ಇನ್ನು ನಿಖಿಲ್ ಕೊಂಡಜ್ಜಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ, ದಾವಣಗೆರೆ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ಸಾಧಾರ ಅಂದ್ರೆ ಲಿಂಗಾಯತ ಸಾಧಾರ ಜಾತಿಗೆ ಸೇರಿದವರಾಗಿರೋದು ಕೇಂದ್ರದ ಮಾಜಿ ಸಚಿವ ಕೊಂಡಜ್ಜಿ ಬಸಪ್ಪ ಅವರ ಮೊಮ್ಮಗರಾಗಿದ್ದಾರೆ. ಎಪಿ ಬಸವರಾಜ್ ಇವರು ಹಾಸನ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಹಳೆ ಮೈಸೂರಿಗೆ ಅನುಕೂಲ ಆಗತ್ತೆ ಅನ್ನುವಂತಹ ಲೆಕ್ಕಾಚಾರ. ಇನ್ನು ರಜತ್ ಉಳ್ಳಾಗಡ್ಡಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಂಬಂಧಿ, ಧಾರವಾಡ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಸೇರಿದವರು, ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ಕ್ಷೇತ್ರದಿಂದ ಈಗಾಗಲೇ ಟಿಕೆಟ್ ತ್ಯಾಗವನ್ನ ಮಾಡಿದ್ದು ಯುವ ಕಾಂಗ್ರೆಸ್ನಲ್ಲಿ ಸಕ್ರಿಯರಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರಿಗೆ ಸಿಗುವಂತಹ ಲೆಕ್ಕಾಚಾರ. ಲಕ್ಷ್ಮಣ್ ಅವರಿಗೆ ಕೆಪಿಸಿಸಿ ವಕ್ತಾರರು, ಮೈಸೂರು ಕೊಡಗು ಕ್ಷೇತ್ರದಿಂದ ಇವರು ಕೂಡ ಆಕಾಂಕ್ಷಿಯಾಗಿದ್ದಾರೆ. ಯಾರಿಗೆ ಸಿಗುತ್ತೆ ಅನ್ನೋದು ಕಾದು ನೋಡಬೇಕು. ಇನ್ನು ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಪುತ್ರಿ, ಬೆಳಗಾವಿ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ನಾಯಕ ಸಮುದಾಯಕ್ಕೆ ಸೇರಿದವರು. ಅದೇ ರೀತಿಯಾಗಿ ನಿಕೇತ್ ರಾಜ್ ಮೌರ್ಯ ಕೆಪಿಸಿಸಿ ವಕ್ತಾರರು, ಆಕಾಂಕ್ಷಿ ಆಗಿರೋದು ತುಮಕೂರು ಕ್ಷೇತ್ರದಿಂದ. ಸಿಗುತ್ತಾ, ಕಾದು ನೋಡೋಣ. ಏನೋ ಮಾಜಿ ಶಾಸಕಿ ಸೌಮ್ಯಾ ರೆಡ್ಡಿ ಅವರು ಬೆಂಗಳೂರು ದಕ್ಷಿಣ ಕ್ಷೇತ್ರದಿಂದ ನಿಲ್ಲುವಂತಹ ಇಚ್ಛೆಯನ್ನ ಹೊಂದಿದ್ದಾರೆ. ಸಿಗುತ್ತಾ ಅನ್ನುವಂತಹ ಲೆಕ್ಕಾಚಾರ. ಅದೇ ರೀತಿಯಾಗಿ ಸುನಿಲ್ ಬೋಸ್, ಮಹದೇವಪ್ಪ ಅವರ ಪುತ್ರ, ಸಚಿವ ಮಹದೇವಪ್ಪ ಅವರ ಪುತ್ರರಾಗಿದ್ದಾರೆ. ಚಾಮರಾಜನಗರ ಕ್ಷೇತ್ರದಿಂದ ಆಕಾಂಕ್ಷಿಯಾಗಿದ್ದಾರೆ. ಪರಿಶಿಷ್ಟ ಸಮುದಾಯಕ್ಕೆ ಸೇರಿದವರು. ಬೇಬಿ ಶ್ರೀನಿವಾಸ್ ರಾಷ್ಟ್ರೀಯ ಯುವ ಕಾಂಗ್ರೆಸ್ ಅಧ್ಯಕ್ಷ, ಇನ್ನೂ ಕೂಡ ಕ್ಷೇತ್ರ ಫೈನಲ್ ಆದ ಹಾಗಿಲ್ಲ. ಹೈಕಮಾಂಡ್ನಿಂದ ಕ್ಷೇತ್ರ ಹುಡುಕಾಟ ನಡೀತಾ ಇದೆ. ಹಾಗಾಗಿ ಇವರೆಲ್ಲರಿಗೂ ಕೂಡ ಕ್ಷೇತ್ರಗಳ ಬಗ್ಗೆ ಒಂದಷ್ಟು ಲೆಕ್ಕಾಚಾರಗಳಿದೆ. ಈಗಾಗಲೇ ಜಾತಿಯ ಆಗಿರಬಹುದು, ಅವರ ವರ್ಚಸ್ಸನ್ನ ನೋಡಿ ಆ ಟಿಕೆಟ್ ಕೊಡುವಂತಹ ಲೆಕ್ಕಾಚಾರಗಳನ್ನ ಹಾಕಿಕೊಳ್ಳಲಾಗಿದೆ.
ಇವೆಲ್ಲದರ ಮಧ್ಯೆ ಗ್ಯಾರಂಟಿ ನಂಬಿಕೊಂಡು ಉಚಿತಗಳ ಹಿಂದೆ ಬಿದ್ದ ಜನ ಈಗ ಕೈ ಹಿಸುಕಿಕೊಳ್ತಿದ್ದಾರೆ. ನೀರಿಲ್ಲ, ಬೆಳೆ ಬೆಳೆಯೋಕ್ಕಾಗ್ತಿಲ್ಲ. ಹೋಗ್ಲಿ, ಬೋರ್ವೆಲ್ ನೀರಾದ್ರೂ ಬಳಸಿ ಬೆಳೆ ಬೆಳೆಯೋಣ ಅಂದ್ರೆ ಕರೆಂಟು ಕೊಡ್ತಿಲ್ಲ. ಪದೇ ಲೋಡ್ ಶೆಡ್ಡಿಂಗ್ ಆಗ್ತಿರೋದು ಈಗ ಬಿಜೆಪಿಯವರಿಗೂ ಕೂಡ ಭರ್ಜರಿ ಆಹಾರ ಸಿಕ್ಕಂತಾಗಿದೆ. ರಾಜ್ಯದಲ್ಲಿ ಮುಂಗಾರು ಕಾಲದಲ್ಲೇ ವಿದ್ಯುತ್ಗೆ ಬರ ಎದುರಾಗಿದೆ. ಒಂದು ಕಡೆ ರಾಜ್ಯದ ಹಲವೆಡೆ ಮಳೆ ಇಲ್ಲದೆ ಬೆಳೆ ಒಣಗ್ತಾ ಇದೆ. ಇತ್ತ ವಿದ್ಯುತ್ ಕೂಡ ಸರಿಯಾಗಿ ನೀಡದ ಕಾರಣ ರೈತರು ತಮ್ಮ ಬೆಳೆಗಳಿಗೆ ನೀರು ಹರಿಸೋಕು ಆಗ್ತಾ ಇಲ್ಲ. ಇದರ ಪರಿಣಾಮ ಬೆಳೆ ಒಣಗಿ ಹಾಳಾಗ್ತಾ ಇದೆ. ವಿದ್ಯುತ್ ಲೋಡ್ ಶೆಡ್ಡಿಂಗ್ ಅನ್ನೋ ಭೂತದಿಂದ ರೈತರು ಕಂಗಾಲಾಗಿದ್ದಾರೆ. ಬೆಳಗಾವಿಯಲ್ಲಿ 1,000 ಎಕರೆಗೂ ಅಧಿಕ ಭತ್ತದ ಬೆಳೆ ಹಾಳಾಗಿದೆ. ಗ್ರಾಮೀಣ ಭಾಗದಲ್ಲಿ 6 ಗಂಟೆ ಪೂರೈಕೆಯಾಗ್ತಿದ್ದ ವಿದ್ಯುತ್ ಈಗ ಕೇವಲ 2 ಗಂಟೆಗೆ ಇಳಿದಿದೆ. ಈ 2 ಗಂಟೆ ಟೈಮ್ನಲ್ಲಿ ಹೊಲ ಗದ್ದೆಗಳಿಗೆ ಮೋಟಾರ್ ಪಂಪ್ ಮೂಲಕ ನೀರು ಹಾಯಿಸೋಕೆ ಆಗ್ತಾ ಇಲ್ಲ. ಈ ಲೋಡ್ ಶೆಡ್ಡಿಂಗ್ ವಿರುದ್ಧ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಕಿಡಿಕಾರಿದ್ದಾರೆ. ವಿದ್ಯುತ್ ಅನ್ನ ಲೋಡ್ ಶೆಡ್ಡಿಂಗ್ ಮಾಡ್ತಕ್ಕಂಥ ಕೆಲಸಗಳು ನಡ್ಕೊಂಡ್ ಬಂದವು. ಹೀಗಾಗಿ ರೈತರು ಬಹಳ ಕಷ್ಟಪಡ್ತಾ ಇದ್ದಾರೆ. ಒಂದ್ ವೇಳೆ ನೀವು ಅದನ್ನ IPSETಗೆ ಸರಿಯಾದ ವಿದ್ಯುತ್ ಪೂರೈಕೆ ಮಾಡದೆ ಹೋದ್ರೆ ಈಗ ಏನು ಬಿತ್ತನೆ ಮಾಡಿದಂತ 80% ಕೂಡ ಒಣಗಿ ಹೋಗ್ತದ. ಲೋಡ್ ಶೆಡ್ಡಿಂಗ್ ಬಿಸಿ ರೈತರಿಗಷ್ಟೇ ಅಲ್ಲ, ಇವತ್ತು DCM DK ಶಿವಕುಮಾರ್ಗೂ ಎದುರಾಗಿತ್ತು. ಬೆಂಗಳೂರಿನ ಕೆಪಿಸಿಸಿ ಕಚೇರಿಯಲ್ಲಿ ದಿವಂಗತ ದೇವರಾಜ್ ಅರಸು ಜನ್ಮದಿನದ ನಿಮಿತ್ತ DK ಶಿವಕುಮಾರ್ ಭಾಷಣದ ವೇಳೆ ಕರೆಂಟ್ ಕಟ್ ಆಗಿತ್ತು. ಇದು DKಶಿಗೂ ಮುಜುಗರ ತಂತು. ಎಲ್ಲರೂ ಕೂಡ MLA ಮೇಲೆ ಡಿಪೆಂಡ್ ಆಗುತ್ತೆ. ಅದೇ ಇದು ಲೋಡ್ ಶೆಡ್ಡಿಂಗ್ ಕಥೆಯಾದ್ರೆ ವಿಜಯಪುರದ ಮುದ್ದೇಬಿಹಾಳದಲ್ಲಿ ವಿದ್ಯುತ್ ಕಂಬಗಳೇ ಮಲಗ್ತಾ ಇವೆ. ಹೊಲದಲ್ಲಿ ಹಾಕಿರೋ 10 ವಿದ್ಯುತ್ ಕಂಬಗಳು ವಾಲಿ ಓರೆಯಾಗಿ ನಿಂತಿವೆ. ಆದ್ರೂ ಹೆಸ್ಕಾಂ ಅಧಿಕಾರಿಗಳು ಮಾತ್ರ ಸರಿಪಡಿಸೋ ಗೋಜಿಗೆ ಹೋಗಿಲ್ಲ. ರೈತರು ಎಲ್ಲಿ ಕಂಬ ಬೀಳುತ್ತೋ ಅನ್ನೋ ಆತಂಕದಲ್ಲಿ ಇದ್ದಾರೆ. ಅಮೆರಿಕದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ ಹೊನ್ನಾಳ್ ಕುಟುಂಬದ ಸಾವಿನ ನಿಖರ ಕಾರಣ ಇನ್ನೂ ಗೊತ್ತಾಗಿಲ್ಲ. ಆದರೆ ಅಮೆರಿಕ ಪೊಲೀಸರ ಮಾಹಿತಿ ಪ್ರಕಾರ ಕುಟುಂಬ ಕಲಹದಿಂದ ಯೋಗೇಶ್ ಪತ್ನಿ ಮಗನನ್ನ ಕೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. 3 ಸಾವು ಕುಟುಂಬದವರಿಗೆ ಅರಗಿಸಿಕೊಳ್ಳುವುದಕ್ಕೂ ಕೂಡ ಆಗ್ತಾ ಇಲ್ಲ. ಇವೆಲ್ಲದರ ಮಧ್ಯೆ ಮೃತದೇಹಗಳು ಭಾರತಕ್ಕೆ ಬರುತ್ತಾ ಇಲ್ವಾ ಅನ್ನುವ ನೋವು ಹೆತ್ತವರದ್ದು. ದಾವಣಗೆರೆ ಮೂಲದ ಒಂದೇ ಕುಟುಂಬದ 3 ಅಮೆರಿಕದಲ್ಲಿ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಮೇರಿಲ್ಯಾಂಡ್ ರಾಜ್ಯದ ಬಾಲ್ಟಿಮೋರ್ನಲ್ಲಿ ಜಗಳೂರು ತಾಲೂಕು ಹಾಲೆಕಲ್ಲು ಗ್ರಾಮದ ಯೋಗೇಶ್ ಹೊನ್ನಾಳ್, ಪ್ರತಿಭಾ ಹೊನ್ನಾಳ್ ಹಾಗೆಯೇ ಅವರ 6 ವರ್ಷದ ಮಗ ಯಶ್ ಹೊನ್ನಾಳ್ ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಪತಿ ಪತ್ನಿ ಇಬ್ಬರು ಇಂಜಿನಿಯರ್ ಆಗಿದ್ದು 9 ವರ್ಷದಿಂದ ಅಮೆರಿಕದಲ್ಲಿ ನೆಲೆಸಿದ್ರು. ಆದರೆ 2-3 ದಿನದ ಹಿಂದೆ ತಮ್ಮ ಮನೆಯಲ್ಲೇ 3 ನಿಗೂಢವಾಗಿ ಸಾವನ್ನಪ್ಪಿದ್ದಾರೆ. ಅವರ ಮೃತದೇಹವನ್ನ ತರಿಸಿಕೊಡುವಂತೆ ಯೋಗೇಶ್ ತಾಯಿ ಶೋಭಾ ದಾವಣಗೆರೆ ಜಿಲ್ಲಾಡಳಿತಕ್ಕೆ ಮನವಿ ಮಾಡಿದ್ದಾರೆ. ಮೃತರ ತಾಯಿ ಮನೆಗೆ ಡಿಸಿ ಡಾಕ್ಟರ್ ವೆಂಕಟೇಶ್, ತಹಶೀಲ್ದಾರ್ ಅಶ್ವಥ್ ಭೇಟಿಯನ್ನ ನೀಡಿ ಸಾಂತ್ವನ ಹೇಳಿದ್ದಾರೆ. ಮೃತದೇಹ ತರಿಸಿಕೊಡುವ ಬಗ್ಗೆ ಅಮೆರಿಕ ಕೌನ್ಸಿಲ್ ಜೊತೆ ಸಂಪರ್ಕಿಸಲಾಗಿದೆ. ಅವರ ಕುಟುಂಬದ ಕೋರಿಕೆ ಮೇರೆಗೆ ಈಗಾಗಲೇ ನಾವು ಅಮೆರಿಕದಲ್ಲಿ ಇರುವಂತಹ ಕನ್ಸಲ್ ಜನರಲ್ ಮತ್ತು ಡೆಪ್ಯೂಟಿ ಕನ್ಸಲ್ ಜನರಲ್ ಅವರನ್ನು ಈಗಾಗಲೇ ಆನ್ಲೈನ್ ಮುಖಾಂತರ ಸಂಪರ್ಕವನ್ನು ಮಾಡಿದ್ದೇವೆ. ಅವರ ಬಾಡಿಯನ್ನು ದಾವಣಗೆರೆಗೆ ಶಿಫ್ಟ್ ಮಾಡುವುದರ ಬಗ್ಗೆ ಚರ್ಚೆ ನಡೀತಾ ಇದೆ. ಅಮೆರಿಕ ಪೊಲೀಸರ ಮೂಲಗಳ ಪ್ರಕಾರ ಇದೊಂದು ಅಸ್ವಾಭಾವಿಕ ಸಾವು ಅನ್ನೋದು ಗೊತ್ತಾಗಿದೆ. ಪತಿ ಯೋಗೇಶ್, ಪತ್ನಿ ಪ್ರತಿಭಾ ಹಾಗೂ ಮಗ ಯಶ್ಗೆ ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಎನ್ನಲಾಗಿದೆ. ಬಳಿಕ ಯೋಗೇಶ್ ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅಂತ ಬಾಲ್ಟಿಮೋರ್ ಪೊಲೀಸರು ಹೇಳಿದ್ದಾರೆ. ಆದರೆ ಈ ಹತ್ಯೆ ಹಾಗೂ ಆತ್ಮಹತ್ಯೆಗೆ ಕಾರಣ ಏನು ಅನ್ನೋದು ಇನ್ನೂ ಗೊತ್ತಾಗ್ತಿಲ್ಲ. ಅಲ್ಲಿನ ಪೊಲೀಸರ NOC ಸಿಕ್ಕರಷ್ಟೇ ಮೃತದೇಹ ಭಾರತಕ್ಕೆ ಬರುತ್ತೆ. NOC ಸಿಗದಿದ್ರೆ ಅಲ್ಲಿಯೇ ಅಂತ್ಯ ಸಂಸ್ಕಾರ ಮಾಡೋ ಸಾಧ್ಯತೆಯೂ ಇದೆ. ಇನ್ನು ಮೃತರ ಕುಟುಂಬ ಸಚಿವ SS ಮಲ್ಲಿಕಾರ್ಜುನ ಅವರಿಗೂ ಮೃತದೇಹ ತರಿಸಿಕೊಡುವಂತೆ ಮನವಿ ಮಾಡಿದ್ದಾರೆ. ಅವ್ರು ರಾತ್ರಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಮಾತಾಡಿದ್ರೆ ಅವ್ರ ರಿಲೇಟಿವ್ ಒಬ್ರೇನೋ ಆ ಲೊಕೇಶನ್ ಇಂದ 1200 ಕಿಲೋಮೀಟರ್ ದೂರದಾಗ ಅದಾರಂತೆ. ಅವ್ರೇನೋ ಹೋಗ್ಬಿಟ್ಟು ಮಾತಾಡ್ಬಿಟ್ಟು ಹೇಳ್ತೀನಿ ಅಂದಿದ್ದಾರೆ ಏನು ಅದ್ರ ಬಗ್ಗೆ ಇನ್ನೂ ಏನು, ಯಾಕಂದ್ರೆ ಡೆತ್ ಆಗಿ 2 ದಿವಸ 3 ದಿವಸ ಆದ್ಮೇಲೆ ಗೊತ್ತಾಗಿರೋದು. ಹಂಗಾಗ್ಬಿಟ್ಟು ಅಲ್ಲಿ ಲೀಗಲ್ ಎಲ್ಲ ಮಾಡಬೇಕು. ಆಮೇಲೆ ಅಲ್ಲಿ ಸುಸೈಡು ಏನು ಅನ್ನೋದು ಅವರು ಇನ್ವೆಸ್ಟಿಗೇಟ್ ಮಾಡಬೇಕಲ್ಲ.
47 ವರ್ಷಗಳಿಂದ ಆಗದ್ದನ್ನ 4 ವಾರದಲ್ಲೇ ಮಾಡಿ ಮುಗಿಸಿ ಸಾಧಿಸಿ ಬಿಡ್ತೀವಿ ಅನ್ನೋ ಹುಂಬತನಕ್ಕೆ ರಷ್ಯಾ ಬಿದ್ದಿತ್ತು. ಆದ್ರೆ ಆ ಹುಂಬತನ ಈಗ ರಷ್ಯಾ ಕನಸನ್ನ ನುಚ್ಚು ನೂರು ಮಾಡಿದೆ. ಇಸ್ರೋ ಜೊತೆ ಚಂದ್ರನ ಮೇಲೆ ರೇಸ್ಗಿಳಿದ ರಷ್ಯಾದ ಲೂನಾ 25 ಬ್ರೇಕ್ ಫೇಲ್ಯೂರ್ ಆಗಿ ಪತನವಾಗಿದೆ. ಚಂದ್ರನ ಅಂಗಳದಲ್ಲಿ ರಷ್ಯಾ ಲೂನಾ 25 ಪತನ. ಇಸ್ರೋ ವಿಕ್ರಮಕ್ಕೂ ದಕ್ಷಿಣ ಧ್ರುವ ಸವಾಲು. ಇಸ್ರೋ ಕನಸಿನ ಕೂಸು ಚಂದ್ರಯಾನ 3 ಚಂದ್ರನ ಅಂಗಳಕ್ಕಿಳಿಯಲು ಇನ್ನು ಕೇವಲ 3 ದಿನವಷ್ಟೇ ಬಾಕಿ. ಎಲ್ಲ ಅಂದುಕೊಂಡಂತೆ ಆದ್ರೆ ಆಗಸ್ಟ್ 23ರ ಸಂಜೆ 6:04 ವಿಕ್ರಮ ಲ್ಯಾಂಡರ್ ಚಂದ್ರನ ನೆಲ ಸ್ಪರ್ಶಿಸಬೇಕು. ಆದ್ರೆ ಇದಕ್ಕೂ ಮೊದಲೇ ಚಂದ್ರನಲ್ಲಿ ಇಳಿಯೋ ನಿರೀಕ್ಷೆ ಹೊಂದಿದ್ದ ರಷ್ಯಾದ ಲೂನಾ 25 ಕನಸು ಕಡೆ ಕ್ಷಣದಲ್ಲಿ ಭಗ್ನವಾಗಿದೆ. ಆದ್ರೆ ರಷ್ಯಾ 47 ವರ್ಷಗಳ ಬಳಿಕ ಚಂದ್ರನಲ್ಲಿಗೆ ಕಳಿಸಿದ್ದ ಲ್ಯಾಂಡರ್ ನಿಯಂತ್ರಣ ಸಿಗದೆ ಕ್ರಾಶ್ ಆಗಿದೆ. ಇದೇ ಆಗಸ್ಟ್ 10ರಂದು ಲೂನಾ 25 ಲಾಂಚ್ ಆಗಿದ್ದು ಕೇವಲ 11 ದಿನದಲ್ಲಿ ಚಂದ್ರನಲ್ಲಿ ಇಳಿಯೋ ಗುರಿ ಹೊಂದಿತ್ತು. ಎಲ್ಲ ಅಂದುಕೊಂಡಂತೆ ಆದ್ರೆ ನಾಳೆ ಬೆಳಗ್ಗೆ ಲ್ಯಾಂಡ್ ಆಗಬೇಕಾಗಿತ್ತು. ಆದ್ರೆ ಕಕ್ಷೆ ಸುತ್ತುವ ಮಾರ್ಗದಲ್ಲೇ ಲೂನಾ 25 ನಿಯಂತ್ರಣ ಕಳೆದುಕೊಂಡು ಚಂದ್ರನ ಮೇಲ್ಮೈನಲ್ಲಿ ಕ್ರಾಶ್ ಆಗಿದೆ. ಚಂದ್ರಯಾನ 3ಗಿಂತ ಮೊದಲೇ ಶಶಿಯನ್ನ ಸ್ಪರ್ಶಿಸಬೇಕು ಅಂತ ಹೋಗಿದ್ದ ಲೂನಾ 25 ಆಸೆ ಕಮರಿದೆ. ಈ ನಡುವೆ ಭಾರತದ ಹೆಮ್ಮೆಯ ಚಂದ್ರಯಾನ 3 ವೇಗವನ್ನ ತಗ್ಗಿಸಿಕೊಂಡಿದ್ದು ಗಮ್ಯಸ್ಥಳದಿಂದ ಕೇವಲ 25 ಕಿಲೋಮೀಟರ್ ದೂರದಲ್ಲಿದೆ. ರಷ್ಯಾ ಇಳಿಸಬೇಕಾಗಿದ್ದ ದಕ್ಷಿಣ ಧ್ರುವ ಭಾಗದಲ್ಲೇ ವಿಕ್ರಮ ಕೂಡ ಲ್ಯಾಂಡ್ ಆಗ್ತಿದೆ. ಲೂನಾ 25 ಪತನದ ಬಳಿಕ ಚಂದ್ರಯಾನ 3ಗೂ ದಕ್ಷಿಣ ಧ್ರುವದಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಮಾಡೋ ಸವಾಲು ಎದುರಾಗಿದೆ. ಹಾಗಾದ್ರೆ ರಷ್ಯಾದ ಲೂನಾ 25 ವಿಫಲ ಆಗಿದ್ಯಾಕೆ ಅನ್ನೋದಕ್ಕೆ ಹಲವು ಕಾರಣಗಳಿವೆ. ಆ ಕಾರಣಗಳನ್ನ ನೋಡ್ತಾ ಹೋಗೋಣ. 47 ವರ್ಷಗಳ ಬಳಿಕ ರಷ್ಯಾ ಚಂದ್ರಯಾನವನ್ನ ಮಾಡಿತ್ತು. ಆ ಒಂದು ಮಹತ್ವದ ಹೆಜ್ಜೆಯನ್ನ ಇಟ್ಟಿತ್ತು. ಚಂದ್ರನ ದಕ್ಷಿಣ ಧ್ರುವಕ್ಕೆ ಲೂನಾವನ್ನ ಕಳಿಸಿತ್ತು. ರಷ್ಯಾ ಮೊದಲು ದಕ್ಷಿಣ ಧ್ರುವ ಸೇರುವ ಗುರಿಯನ್ನ ರಷ್ಯಾ ಹೊಂದಿತ್ತು. ಭಾರತಕ್ಕಿಂತ ಮುಂಚೆನೇ ನಾವು ಅಲ್ಲೇ ಹೋಗಿ ಸೇರ್ಬೇಕು ಅನ್ನುವಂತಹ ಆಕಾಂಕ್ಷೆಯನ್ನ ಇಟ್ಟುಕೊಂಡಿತ್ತು. ಆಕಸ್ಮಿಕವಾಗಿ ನಿಯಂತ್ರಣವನ್ನ ಕಳೆದುಕೊಂಡಿದೆ. ಲೂನಾ 25 ಕಕ್ಷೆಯಿಂದ ನೇರವಾಗಿ ಚಂದ್ರನ ಅಂಗಳಕ್ಕೆ ಎಂಟ್ರಿ ಕೊಟ್ಟಿದೆ. ಸಂವಹನ ಸಾಧ್ಯವಾಗದೆ ವೇಗ ನಿಯಂತ್ರಣ ವಿಫಲ ಆಗಿದ್ದು ಚಂದ್ರನ ಮೇಲ್ಮೈ ಮೇಲೆ ಡಿಕ್ಕಿ ಹೊಡೆದಿದೆ ಲೂನಾ 25. ದಕ್ಷಿಣ ಧ್ರುವದ ಮೇಲೆ ಲ್ಯಾಂಡಿಂಗ್ ಆಗೋದು ಬಹಳ ಕಷ್ಟ. ಈವರೆಗೆ ಯಾರು ಕೂಡ ದಕ್ಷಿಣ ಧ್ರುವದಲ್ಲಿ ಲ್ಯಾಂಡ್ ಮಾಡಿಲ್ಲ. ಈಗ ಭಾರತ ಅಂತಹ ಸಾಧನೆಯನ್ನ ಮಾಡೋದಕ್ಕೆ ಹೊರಟಿದೆ. ಅದು ಸಕ್ಸಸ್ ಆಗುತ್ತೆ ಅನ್ನುವಂತಹ ನಿರೀಕ್ಷೆ ಎಲ್ಲರಲ್ಲೂ ಕೂಡ ಇದೆ. ಇನ್ನು ರಜನಿಕಾಂತ್ ಜೈಲರ್ ಸಿನಿಮಾ ರಿಲೀಸ್ ಆದ್ಮೇಲೆ ಉತ್ತರ ಭಾರತ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಅಯೋಧ್ಯೆ ಶ್ರೀರಾಮನ ದರ್ಶನವನ್ನೂ ಪಡೆದಿದ್ದಾರೆ. ಇದೇ ವೇಳೆ ಯುಪಿ ಸಿಎಂ ಯೋಗಿ ಅವರನ್ನ ಭೇಟಿಯಾಗಿದ್ದು ಈಗ ಚರ್ಚೆಯ ಜೊತೆಗೆ ವಿವಾದವನ್ನ ಕೂಡ ಸೃಷ್ಟಿಸಿದೆ. ರಜನಿ ಫ್ಯಾನ್ಸ್ ಸಖತ್ ಬೇಜಾರಾಗಿದ್ದಾರೆ. ಜೈಲರ್ ತಮಿಳು ಸೂಪರ್ ಸ್ಟಾರ್ ರಜನಿ ಅಭಿನಯದ 169ನೇ ಸಿನಿಮಾ. ಈ ಸಕ್ಸಸ್ ಬೆನ್ನಲ್ಲೇ ರಜನಿ ಉತ್ತರ ಭಾರತದ ಹಲವು ದೇಗುಲಗಳಿಗೆ ಭೇಟಿ ನೀಡುತ್ತಿದ್ದಾರೆ. ಹಿಮಾಲಯದಲ್ಲಿ ದೇವರ ದರ್ಶನದ ಬಳಿಕ ಈಗ ಶ್ರೀರಾಮ ಜನ್ಮಭೂಮಿಗೂ ರಜನಿ ಭೇಟಿ ನೀಡಿದ್ದಾರೆ. ಅಯೋಧ್ಯೆಯ ಹನುಮಾನ್ ದೇವಸ್ಥಾನ ಹಾಗೆ ನೂತನವಾಗಿ ನಿರ್ಮಿಸುತ್ತಿರೋ ಅಯೋಧ್ಯೆ ಮಂದಿರಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ರಜನಿ ದೇವಸ್ಥಾನ ಭೇಟಿಯಷ್ಟೇ ಅಲ್ಲ, ರಾಜಕಾರಣಿಗಳನ್ನು ಭೇಟಿ ಆಗ್ತಿದ್ದಾರೆ. ನಿನ್ನೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ಆಗಿದ್ದ ತಲೈವಾ ಇಂದು ಸಮಾಜವಾದಿ ಪಕ್ಷದ ಮುಖ್ಯಸ್ಥ ಅಖಿಲೇಶ್ ಯಾದವ್ ಮನೆಗೂ ಹೋಗಿದ್ರು. ಒಂದ್ ಕಡೆ ರಜನಿ ಉತ್ತರ ಪ್ರದೇಶ ಭೇಟಿ ಜೊತೆಗೆ ಹೊಸ ವಿವಾದ ಮೈಮೇಲೆ ಎಳ್ಕೊಂಡಿದ್ದಾರೆ. ನಿನ್ನೆ ಸಿಎಂ ಯೋಗಿ ಆದಿತ್ಯನಾಥ್ ಭೇಟಿ ವೇಳೆ ಅವರ ಕಾಲಿಗೆ ಬಿದ್ದು ನಮಸ್ಕರಿಸಿದ್ರು. 72 ವರ್ಷ ವಯಸ್ಸಿನವರಾದ ರಜನಿಕಾಂತ್ ತಮಗಿಂತ 21 ವರ್ಷ ಕಿರಿಯವರಾದ 51 ವರ್ಷದ ಯೋಗಿ ಕಾಲಿಗೆ ಬಿದ್ದಿದ್ರು. ರಜನಿ ಹೀಗೆ ಮಾಡಿದ್ದಕ್ಕೆ ಅವರ ಅಭಿಮಾನಿಗಳೇ ಬೇಸರ ಹೊರಹಾಕಿದ್ದಾರೆ. ಯೋಗಿ ಆದ್ರೂ ತಡೆಯಬಹುದಿತ್ತಲ್ವಾ ಅಂತ ಮಾತಾಡ್ತಿದ್ದಾರೆ.